ನಾವಿವಾಗ ತಗೊಂಡಿನ ಫೋನ್. ಹಲೋ ಗೈಸ್, ವೆಲ್ಕಮ್ ಟು ಸುಖಿ ಚಾನಲ್. ನಾವಿವಾಗ ಬ್ರಹ್ಮಕಲಶೋತ್ಸವಕ್ಕೆ ಹೊರಟಿದ್ದೇವೆ. ಸೊ ನಾವಿಬ್ಬರೇ ಕಾಪು ಮಾರಿಯಮ್ಮ ಹೊಸ ಮಾರಿಗುಡಿ ಅಲ್ಲಿದು ಬ್ರಹ್ಮಕಲಶೋತ್ಸವ ಆಗ್ತಿದೆ. ಸೊ ಮೊನ್ನೆಯಿಂದ ಆಗ್ತಾ ಇದೆ. ಇನ್ನು 26 ತಾರೀಕಿಗೆ ಸ್ಟಾರ್ಟ್ ಆಗಿದೆ. ಈಗ ನಾವು ಇವತ್ತು ಹೋಗ್ತಿದ್ದೇವೆ. ಅಲ್ಲಿ ನಮ್ದು ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ. ಇಲ್ಲಿಂದ ನಾವಿಬ್ರು ಮಾತ್ರ. ಓಕೆ, ಸಿಗುವ ಅಲ್ಲಿ. ನಾವು ತೋರಿಸ್ಕೊಂಡು ಹೋಗ್ತೀವಿ. ಅಲ್ಲಿ ಫುಲ್ಲು ಗೌಜಿದೆ, ಅಲ್ಲಿ ಫುಲ್ ಲೈಟಿಂಗ್, ದೇವಸ್ಥಾನ ಎಲ್ಲ ಫುಲ್ಲು ಬಹಳ ಒಳ್ಳೆಯಾಗಿದೆ. ಸೊ ಅಲ್ಲಿದು ಇಂಟೀರಿಯರ್ ಎಲ್ಲ ಸೂಪರ್ ಮಾಡಿದ್ದಾರೆ. ನಾವು ಅಲ್ಲಿ ತೋರಿಸ್ತೇವೆ ನಿಮಗೆ. ಅವು ತೋಚಿ ಕತ್ತಲತ ಲೈಟ್ பண்ணல தோச்சி ಇತ್ತಾಗ ತೋಚಿ ಆಲ್ಮೋಸ್ಟ್ ನಾವು ರೀಚ್ ಆದ್ವಿ. ಆನ್ ದ ವೇ ಸ್ವಲ್ಪ ಎಷ್ಟು ಚಂದ ಲೈಟಿಂಗ್ಸ್. ಈಗ ಗೊತ್ತಿಲ್ಲ ಎಷ್ಟು ನಡ್ಕೊಂಡು ಹೋಗ್ಬೇಕಂತ. ನೋಡಿ, ಇಲ್ಲಿ ನಿಲ್ಲಿಸ್ತೇವೆ, ಗಾಡಿ ನಿಲ್ಲಿಸ್ತೇವೆ ನೋಡಿ. ರೋಡಲ್ಲಿ ಮೇನ್ ರೋಡ್ ಇದು. ಈಗ ನಡ್ಕೊಂಡು ಹೋಗ್ಬೇಕು ನೋಡಿ. ಇಲ್ಲಿ ಫುಲ್ ನಿಲ್ಲಿಸ್ತಿದ್ದಾರೆ ಗಾಡಿ. ಅಲ್ಲಿ ತನಕ ಗೊತ್ತಾಗ್ತದಲ್ಲ. ಈಗ ನೋಡಿ, ನಾವು ನಡ್ಕೊಂಡು ಹೋಗೋದು ಕಾಣ್ಬೇಕೀಗ. ಎಸ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸುಗಿ ಚಾನಲ್. ಈಗ ನಾವು ಆಲ್ರೆಡಿ ಲೊಕೇಶನ್ಗೆ ಬಂದಿದ್ದೇವೆ. ಈಗ ಕಾಪು ಅರೌಂಡ್ 2-3 ಕಿಲೋಮೀಟರ್ಸ್ ಬ್ಯಾಕೆ ನಾವು ವೆಹಿಕಲನ್ನು ಪಾರ್ಕ್ ಮಾಡಿದ್ದೇವೆ. ಪಾರ್ಕ್ ಮಾಡಿ ಈಗ ನಡ್ಕೊಂಡು ಹೋಗ್ತಿದ್ದೇವೆ. ಇದೊಂದು ಒಳ್ಳೆಯ ಸೇವೆ ಥರ, ಯಾಕೆಂದರೆ ನಡ್ಕೊಂಡು ಹೋಗುವಂಥ ಮಜಾನೇ ಬೇರೆ ಅದರಲ್ಲಿ. ಸೊ ಇನ್ನು ಸ್ವಲ್ಪ ದೂರ ಇದೆ ಟೆಂಪಲ್. ಒಂದು 2 ಕಿಲೋಮೀಟರ್ ಹಿಂದೆ ನಾವು ವೆಹಿಕಲನ್ನು ಪಾರ್ಕ್ ಮಾಡಿದ್ದೇವೆ. ಸೊ ಈಗ ನಮ್ಮ ಫ್ರೆಂಡ್ಸ್ಗಳು ಸಿಕ್ಕಿದ್ದಾರೆ. ಇವರು ನಮ್ಮ ಆಫೀಸ್ನವರು. ಇವರು ಏನಾದಿದ್ದು ಮಿಸ್ಸಸ್. ಹೊಸ ಮತ್ತು ಒಂದು ಬಂತಿದ್ದೆ ಇದು ಬಂತಿಸ್. ನೋಡಿ, ಇಲ್ಲಿ ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫುಲ್ಲು ಇಡೀ ಒಂದು 10 ಕಿಲೋಮೀಟರ್ ಈ ಥರನೇ ಲೈಟಿಂಗ್ಸ್ ಹಾಕಿದ್ದಾರೆ. ಅಣ್ಣ ದೂರ, ಅಣ್ಣ 2 ಜನ ದೂರ ನಿಖುಲ್. ಎದುರು ಬೋರ್ಡ್ ಬಾರ್ದಿರಲ್ಲಿ ಟೆಂಪಲ್ ಶೋ ಕೂಡ ಒಂಜಿ ಬೋರ್ಡ್ ಬಾರ್ದಿರಿ ಅಡೆಗೆ ನಮ್ಮ ಎಡ್ಡೆ ರೀತಿ ಬೋದು ಒಂಜಿ ಕೈ ಮುಗಿದೆ ಒಂಜಿ ಗಟ್ಟಿ ಒಣಸು ಮಲ್ತುದು ಆರಾಮ್ ಸೈಡ್ ಒಂಜಿ ಬೇಲೆಗೆ ಪೋಡು ಒಂದು ಬಾರಿ ಆಸೆ
ಗೊತ್ತು ಬೇಕಾ ಲೇಟ್ ಆಗಿರಲ್ಲ ಚಾನ್ಸಸ್ ಉಪ್ಪು ನೆರ್ರೆ ಬಲ್ಲಿ ಇದು ಲೇಟ್ ಅದು ಬರ್ತದೆ. ಶ್ರೀಕಾಂತ್ ಶ್ರೀಕಾಂತ್ ಅವಮಾನ ಹೊಡ್ಚಿ ಕಾಲಿತ್ತಿಲ್ಲ ನೆತ್ತ ಮಾತ್ರ ಉಪ್ಪಾಡಿ. ನಾವು ಹೋಗ್ತಿದ್ದೆ ನಮ್ಮ ಮೈಕ್ ಸ್ವಲ್ಪ ಎಂತ ಚಾರ್ಜ್ ಇಲ್ಲ, ಎಂತ ಆನ್ ಆಗ್ತಿಲ್ಲ. ಈಗ ನೋಡಿ ತುಂಬ ನಡ್ಕೊಂಡು ಹೋಗ್ಲಿಕ್ಕೆ ಉಂಟು. ಇಲ್ಲಿ ಹಿಂದೆ ಇದ್ದಾರೆ ನೋಡಿ ಅವರ ಎಲ್ಲ ಫ್ರೆಂಡ್ಸ್. ಈಗ ನಾವು ಹೋಗ್ತಿದ್ದೇವೆ. ಎಂತ ಮೈಕ್ ಸ್ವಲ್ಪ ಪ್ರಾಬ್ಲಮ್ ನೋಡಿ, ತುಂಬ ನಡ್ಕೊಂಡು ಹೋಗ್ಲಿಕ್ಕೆ ಉಂಟು. ಒಂದು ದೂರಾಗೆ ದೇವಸ್ಥಾನಕ್ಕೆ ಲೈನ್ ನೋಡಿ. ಇನ್ನು ಎತ್ತದ ಪಿರ ಬರುವನ ಮಾರೆ ಪೋಂಡ. ದೇವಸ್ಥಾನದ ಒಳಗೆ ಹೋಗ್ಲಿಕ್ಕೆ ಲೈನ್ ಆಗ. ಇವತ್ತು ಹೋದ್ರೆ ನಾಳೆ ಕಾಂಡಿ ಹೊರಗೆ ಬರ್ಬೋದು, ಅಷ್ಟು ದೊಡ್ಡ ಲೈನ್ ಉಂಟು. ಸಾಮಾಜಿಕ ಕಾರ್ಯಕರ್ತರ ರಮೇಶ್ ಯೋಗಿ ನೋಡಿ ಅಲ್ಲಿ ಎಂಟ್ರೆನ್ಸ್ ಕಾಣಿಸ್ತದೆ. ತನ್ನ ಉಪಸ್ಥಿತಿಯನ್ನು ಗೌರವಿಸುವುದು ಅರೇನೆ ಇಪ್ಪತ್ತು ಮಾನದಿಗೆ ಮಲ್ಪಟ್ಟು ಬಂದಿದ್ದಾರೆ. ಡಾಕ್ಟರ್ ದೇವರಾಜ್ ಶೆಟ್ಟರ್ ವಿನಂತಿ ಮಾತೊಂದಲ್ಲೇ ರಮೇಶ್ ಯೋಗಿ. ನಾವು ಈಗ ಊಟಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ. ಒಂದು ಕುಡಂಜಿಲ್ಲ ಇನ್ನ ಇಲ್ಲಿ ರಶ್ ರಪ್ಪ, ಒಳಗೆ ಹೋಗ್ಲಿಕ್ಕೆ ಆಗಲ್ಲ, ಫುಲ್ ರಶ್ ಉಂಟು. ಮಿಸ್ ಆದ್ರೆ ಸಿಗ್ತದಿಲ್ಲ ಮತ್ತೆ. ನೆಟ್ವರ್ಕ್ ಸಮೇತ ಇಲ್ಲ, ನಾ ಮ್ಯಾಚ್ ನೋಡುವಂತ ನೆಟ್ವರ್ಕ್ ಸಮೇತ ಇಲ್ಲ. ನಾವು ಡೈರೆಕ್ಟ್ ಊಟಕ್ಕೆ ಹೋಗೋದು. ಈಗ ದೇವಸ್ಥಾನಕ್ಕೆಲ್ಲ ಹೋಗೋದೆಲ್ಲ ದೇವಸ್ಥಾನ ಒಳಗೆ ಎಷ್ಟು ಹೋಗ್ಲಿಕ್ಕೆ ಉಂಟು. ಎಲ್ಲ ಕೂಡ ಸಾಗರ. ಸಪೋರ್ಟ್
ನಮ್ಮ ಚಪ್ಪಲ್ ತಿಕ್ಕುವ ಚಪ್ಪಲ್ ಆಸೆ ಮೇರ್ನ ಮಲ್ಲೆಚ್ಚಿ ಮೇರ್ನಪ್ಪ ಚಪ್ಪಲ್ ಎಂದ್ರು ಓಲ್ದಿತ್ತು ಗೊತ್ತಚ್ಚಿ ಚಪ್ಪಲ್ ತಿಕ್ಕ ಡೌಟು ಆದಿತ್ತು ಜನ ಉಂಡು ಮೂರು ಟೆಂಪಲ್ ದೂಲಾಯ್ ಬೋರ ಒಂದು ಜನಕುಲು ಒನಸ್ ಮಲ್ತ ಬತ್ತಿನ ಕಷ್ಟುಂಡ ಅಬ್ಬ ಜನ 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 ಬೋರೆ ಆತು ರಶ್ ಉಂಡು ಸೊ ಏರು ಗಂಡಲ ಬರೈತಂಡ ಇನಿ ಎಲ್ಲ ಭಾರಿ ರಶ್ ತೂದು ಬಲೆ ಜೋಕುಲು ಮಾತಾಯ್ತು ಅಂಡ ಚೂರು ತೂದು ಬಲೆ ಇನಿ ಎಲ್ಲ ಭಾರಿ ರಶ್ ಇವರ ಚಪ್ಪಲ್ ಮಿಸ್ ಆಗಿದೆ ಒಂದು ಚಪ್ಪಲ್ ಮಾತ್ರ ಇದೆ ಇನ್ನೊಂದು ಚಪ್ಪಲ್ ಇಲ್ಲ ಒಂದು ಚಪ್ಪಲ್ ಇದೆ ಇನ್ನೊಂದು ಚಪ್ಪಲ್ ಇಲ್ಲ ಬುಡಿಯರ ಹೆಂಚಿನ ಲಾಸ್ಟ್ ಗಂಟೆಲ್ಲ ತಿಕ್ಕಂಡು ಮೂಲ ನಾರ್ದು ತಿಕ್ಕಂಡು ಸಾಧ್ಯ ಹೆಚ್ಚಿ ರಶ್ ಉಂಡು ಪಂಚಾಯತ್ ಎಂಕ್ಲು ಪಿರಾಡೆ ಟೈಮಿಗೆ ಇದು ಹೋಂದಿಲ್ಲ ಅಲ್ಪ ಸಾಹಿತ್ಯ ಸಾಲು ಅನ್ನ ಪ್ರಸಾದಗಳು ಕೋಪಿನಗಲಿನ ಡೈರೆಕ್ಟ್ ಅನ್ನ ಪ್ರಸಾದದ ಲೈನ್ಗೆ ಬಿಡ್ಲಿ ನನ್ನ ಅಲ್ಪ ಲಾಕ್ ಮಾಡೋದು ಲಾಕ್ ಅಂತ ನಾವು ಬಂದಿದ್ದೀನಿ ಅಲ್ಪ ಅನ್ನಪ್ರಸಾದ ಸ್ವೀಕಾರ ಮಲ್ಪರೆ ಬಾಕಿತ್ತಿನ ಭಕ್ತಾಭಿನಲ್ಲೂ ಅಲ್ಪ ಅನ್ನಪ್ರಸಾದ ಸ್ವೀಕಾರ ಮಲ್ಪಡು ಇಲ್ಲೆಲ್ಲ ಕಟ್ತಿದ್ದಾರೆ ಇಲ್ಲಿ ರಶ್ ಅಷ್ಟುಂಟು ರಶ್ ಟೆಂಪಲ್ ಹೋಗ್ಲಿಕ್ಕೆ ದೇವರ ಅಮ್ಮನ ದರ್ಶನ ಮಾಡಲಿಕ್ಕೆ ಅಷ್ಟು ರಶ್ ಇದೆ ಫ್ಯಾನ್ಸ್ ನಕಲು ಮಾತ ಸೈಡ್ ಬರೋದು ಸೈಡ್ ಮಾತ ಬರ್ತದೆ ಫೋಟೋ ತೆಕ್ಕೊಡೆ ಹಿಲ್ಸ್ ಚಪ್ಪಲ್ ರೈಟ್ ನೀರು ಸ್ಟಿಕ್ ಕೋಲ್ ಬೀದಿದೆ ಏನಂಡ ಇಲ್ಲ ಮೊಬೈಲ್ ಹೋಯ್ತು ಒಂಥರ ಶೆಕೆ ಅಲ್ಲ ಇಷ್ಟೊಂಚೂರು ಗಾಳಿ ಹಾಕೋದು ಯಾರೆಲ್ಲ ಸುಗ್ಗಿ ಚಾನಲ್ ನೋಡ್ತಿದ್ದೀರ ಅವರೆಲ್ಲ ಸುಗ್ಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವೀಗ ಕಾಪು ದೇವಸ್ಥಾನದಿಂದ ರಿಟರ್ನ್ ಹೋಗ್ತಿದ್ದೇವೆ ಯಾಕೆಂದರೆ ನಮಗೆ ದೇವಸ್ಥಾನದ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಷ್ಟು ರಶ್ ಇದೆ ಯಾಕೆಂದರೆ ಈಗ ಆಲ್ರೆಡಿ ಗಂಟೆ 10 ಆಗಿದೆ ನೈಟ್ ನಾವೀಗ ದೇವಸ್ಥಾನದ ಒಳಗೆ ಹೋಗಿ ಬರಬೇಕಾದ್ರೆ ಏನಿಲ್ಲ ಅಂದರೆ ಒಂದು 1.5 ಗಂಟೆ ಬೇಕು ಅಷ್ಟು ಒಳಗೆ ರಶ್ ಇದೆ ಲೈನ್ ಇದೆ ನಾವು ದೇವರ ಪ್ರಸಾದವನ್ನು ಊಟ ಮಾಡಿ ರಿಟರ್ನ್ ಬರ್ತಿದ್ದೇವೆ ಆ ಕಡೆ ಎಲ್ಲ ಪ್ರೋಗ್ರಾಮ್ ಆಗ್ತಾ ಉಂಟು ಇಲ್ಲಿ ಅನುರಾಧ ಭಟ್ ಅವರು ವಿಜಯ ಪ್ರಕಾಶ್ ಅವರು ಎಲ್ಲ ಬಂದಿದ್ದಾರೆ ಸೊ ಅದರಿಂದ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಯಾರೆಲ್ಲ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಆಗಿ ಸುಗ್ಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಹೆಸರಾಂತ ಗಾಯಕರು ವಿಜಯ ಪ್ರಕಾಶ್ ಅವರಿಂದ ಕಾರ್ಯಕ್ರಮ ನಡೀತಿದೆ ಅವರಿಂದ ಹಾಡುಗಾರಿಕೆ ನಡೆಯುತ್ತಿದೆ ಇನ್ನೂ ಟೆಂಪಲ್ಗೆ ಜನ ಬರ್ತಿದ್ದಾರೆ ಈಗ ಗಂಟೆ 10-10:30 ಆದರೂ ಇನ್ನೂ ಬರ್ತಿದ್ದಾರೆ ನೋಡಿ ಅಲ್ಲಿ ಆ ಕಡೆಯಿಂದ ಪ್ರೋಗ್ರಾಮ್ ಆಗ್ತಿದೆ ಟೆಂಪಲಲ್ಲಿ ಎಷ್ಟು ಜನ ಇದ್ದರೂ ಸಹ ಹೋಗ್ತಿದ್ದಾರೆ ಸೊ ಕಾಪು ಅಮ್ಮನವರ ದರ್ಶನಕ್ಕೆ ಸೊ ನಾಳೆ ಅಲ್ಲಿ ಬ್ರಹ್ಮಕಲಶ ನಡೀತಿದೆ ನೋಡಿ ಆಲ್ಮೋಸ್ಟ್ ಒಂದು ಕಾಪು ಟೆಂಪಲಿಂದ ನಾವು ಪಡುಬಿದ್ರೆ ಕಡೆಗೆ
ಪಡುಬಿದ್ರೆ ಕಡೆಗೆ ನಡ್ಕೊಂಡು ಹೋಗ್ತಿದ್ದೇವೆ. ಯಾಕೆಂದರೆ ನಮ್ಮದು ವೆಹಿಕಲನ್ನು 3 ಕಿಲೋಮೀಟರ್ ದೂರದಲ್ಲಿ ನಾವು ನಿಲ್ಲಿಸಿದ್ದೇವೆ. ಸೊ ನಾವು ಈ ರೋಡಲ್ಲಿ ನಿಮಗೆ ನೋಡ್ಬೋದು ನೋಡಿ, ಇದು ಮಂಗಳೂರು ಉಡುಪಿ ಹೈವೇ ಇದು. ಎರಡೂ ಕಡೆಗಳಲ್ಲಿ ಸಹ ವೆಹಿಕಲನ್ನು ಪಾರ್ಕ್ ಮಾಡಿದ್ದಾರೆ. ಯಾಕೆಂದರೆ ಅಷ್ಟು ಇವನ್ ನಮಗೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಜಾಸ್ತಿ ಇದ್ದರೂ ಕೂಡ ಆಲ್ಮೋಸ್ಟ್ ಎಲ್ಲ ಪಾರ್ಕಿಂಗ್ ಫುಲ್ಲಾಗಿ ಹೈವೇದ ಪಕ್ಕದಲ್ಲಿ ಎರಡೂ ಪಕ್ಕದಲ್ಲಿ ಸಹ ಗಾಡಿಯನ್ನು ನಿಲ್ಲಿಸಿದ್ದಾರೆ. ಅಷ್ಟು ಜನ ಬರ್ತಿದ್ದಾರೆ. ಸೊ ನಾಳೆ ಇದಕ್ಕಿಂತಲೂ ಜಾಸ್ತಿ ಭಕ್ತಾದಿಗಳು ಬರುವ ಚಾನ್ಸಸ್ ಇದೆ. ಯಾಕೆಂದರೆ ನಾಳೆ ಬ್ರಹ್ಮಕಲಶೋತ್ಸವ ಇಲ್ಲಿ 5ನೇ ತಾರೀಕು. ಅಷ್ಟು ಜನ ಬರ್ತಿದ್ದಾರೆ. ಬರುವವರೆಲ್ಲ ಸ್ವಲ್ಪ ನೋಡಿಕೊಂಡು ಬನ್ನಿ. ಹಲೋ ಗೈಸ್, ಇನ್ನೂ ಇಲ್ಲಿ ಜನಗಳು ಬರ್ತಾ ಇದ್ದಾರೆ. ಗಾಡಿ ವರ್ಕೌಟ್ ಆಯ್ತಾ? ಗಾಡಿ ಲಾಭ. ನನ್ನ ಒಂಚೂರು ಬುಟ್ಟು ಪೋರ್ಲೆ ಬರ್ರೆ ಬಂದೆ ಹೆಲ್ಪ್ ಮಾಡು ಈ ಉಪದ್ರ ಎಲ್ಲರೂ ಯಾರೆಲ್ಲ ಚಾನಲ್ ನೋಡ್ತಿದ್ದೆ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಸುಗ್ಗಿ ಚಾನಲ್. ಓಕೆ, ಯೂಟ್ಯೂಬಲ್ಲಿ ಸುಗ್ಗಿ ಚಾನಲ್ ಇದೆ, ಸುಗ್ಗಿ SUGGI ಚಾನಲ್. ಓಕೆ, ಸುಗ್ಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಾವು ಇಲ್ಲಿಗೆ ನಾನು ವ್ಲಾಗನ್ನು ಎಂಡ್ ಮಾಡ್ತಿದ್ದೇವೆ. ಕಾಪು ಟೆಂಪಲಿನ ಕಾಪು ಶ್ರೀ ಅಮ್ಮನವರ ಮಾರಿಗುಡಿ, ಹೊಸ ಮಾರಿಗುಡಿ ಕಾಪು, ಅಲ್ಲಿದ್ದು ಅಮ್ಮನವರ ಬ್ರಹ್ಮಕಲಶೋತ್ಸವಕ್ಕೆ ನಾವು ಬಂದದ್ದು. ಇಲ್ಲಿನ ವ್ಲಾಗನ್ನು ನಾವು ಈಗ ಎಂಡ್ ಮಾಡ್ತಿದ್ದೀವಿ. ಸೊ ಯಾರೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ.